ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲ ಪ್ರಶ್ನೆ, ಇನ್ SLN ಡಿವೆಕ್ಸ್ 2026 ಯಾವ ದೇಶಗಳ ನಡುವಿನ ಸಮರಾಭ್ಯಾಸ? ಆಪ್ಷನ್ ಎ ಭಾರತ ಮಾಲ್ಡೀವ್ಸ್, ಆಪ್ಷನ್ ಬಿ ಭಾರತ ಶ್ರೀಲಂಕಾ, ಆಪ್ಷನ್ ಸಿ ಭಾರತ ಬಾಂಗ್ಲಾದೇಶ್, ಆಪ್ಷನ್ ಡಿ ಭಾರತ ಥೈಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಶ್ರೀಲಂಕಾ. ಇದರ ಪ್ರಮುಖ ಘಟನೆ ನೋಡಿದ್ರೆ ಇದರ ಸಮರಾಭ್ಯಾಸದ ಹೆಸರು ನೋಡಿದ್ರೆ ಇನ್ SLN ಡಿವೆಕ್ಸ್ 2026 ಇಂಡಿಯಾ ಶ್ರೀಲಂಕಾ ಡಿವೈಂಗ್ ಎಕ್ಸರ್ಸೈಸ್ ಆವೃತ್ತಿ. ಇದು 4ನೇ ಆವೃತ್ತಿಯಾಗಿದೆ. ದಿನಾಂಕ ಯಾವಾಗಂದ್ರೆ 21ರಿಂದ 28 ಏಪ್ರಿಲ್ 2026ರಂದು ನಡೆದಿರೋದು. ಸ್ಥಳ ಕೊಲಂಬೋ, ಶ್ರೀಲಂಕಾ. ಇದರ ಉದ್ದೇಶ ಬಂದು ನೀರೊಳಗಿನ ಕಾರ್ಯಾಚರಣೆ, ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸುವುದು, ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸಮನ್ವಯ ಬಲಪಡಿಸುವುದು. ಭಾರತದ ಭಾಗವಹಿಸುವಿಕೆ ನೋಡೋದಾದ್ರೆ ಹಡಗು INS ನಿರೀಕ್ಷಕ, ಭಾರತೀಯ ನೌಕಾಪಡೆಯ ಡೈವಿಂಗ್ ಬೆಂಬಲ ಮತ್ತು ಜಲಾಂತರ್ಗಾಮಿ ರಕ್ಷಣಾ ಹಡಗು ತಂಡ, ಭಾರತೀಯ ನೌಕಾಪಡೆಯ ಡೈವಿಂಗ್ ತಂಡಗಳು. ಆಗಮನ 21 ಏಪ್ರಿಲ್ 2026 ಕೊಲಂಬೋ ಬಂದರು. ಸಮರಾಭ್ಯಾಸದ ಪ್ರಮುಖ ಅಂಶಗಳು ನೋಡೋದ ಮೊದಲನೇದು ತಾಂತ್ರಿಕ ಕಾರ್ಯಾಚರಣೆಗಳು. ಇದು ಮಿಕ್ಸ್ಡ್ ಗ್ಯಾಸ್ ಡೈವಿಂಗ್ ಡ್ರಿಲ್, ಸಂಕೀರ್ಣ ಆಳ ಸಮುದ್ರ ಡೈವಿಂಗ್, ಆಳ 55 ಮೀಟರ್ಗಿಂತ ಹೆಚ್ಚು ಆಳದಲ್ಲಿ ಡೈವ್ ಯಶಸ್ವಿ. ಸ್ಥಳ ಕೊಲಂಬೋ ಕರಾವಳಿಯಲ್ಲಿ. ವಿಶ್ವ ಯುದ್ಧ ಕಾಲದ ಹಡಗು ಅವಶೇಷ SS ವೋರ್ಕೆಸ್ಟರ್ ಮತ್ತು SS ಪಿರ್ಸೂಲ್ ಮೇಲೆ ಡೈವ್ ಚಟುವಟಿಕೆ. ಬಂದರು ಮತ್ತು ಮುಕ್ತ ಸಮುದ್ರ ಡೈವ್, ನೀರೊಳಗಿನ ಹುಡುಕಾಟ, ರಕ್ಷಣಾ ಕಾರ್ಯಾಚರಣೆ. ಮಾನವೀಯ ಸಹಕಾರ, BHISM ಕ್ಯೂಬ್ ಹಸ್ತಾಂತರ, ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ, ಹಿತ ಮತ್ತು ಮೈತ್ರಿ ಅಡಿ 2 BHISM ಕ್ಯೂಬ್ ಶ್ರೀಲಂಕಾಗೆ. ಉದ್ದೇಶ ವಿಪತ್ತು ಪ್ರಕ್ರಿಯೆ ಮತ್ತು ವೈದ್ಯಕೀಯ ಸಿದ್ಧತೆ ಹೆಚ್ಚಳ. ಸೌಹಾರ್ದದ ಚಟುವಟಿಕೆ ಮೂರನೇದು ಗಾಲ್ಫ್ ರೇಸ್, ಬೀಚ್ ಸ್ವಚ್ಛತಾ ಅಭಿಯಾನ, ಸ್ನೇಹಿ ಕ್ರೀಡಾ ಪಂದ್ಯಗಳು, ಯೋಗ ಅಭಿವೃದ್ಧಿ ಅವಧಿಗಳು, IPKF ಸ್ಮಾರಕಕ್ಕೆ ಗೌರವ, INS ನಿರೀಕ್ಷಕ ಕಮಾಂಡ್ಗಳಿಗೆ ಆಫೀಸರ್ಸ್ ಪುಷ್ಪಗುಚ್ಛ ಅರ್ಪಣೆ. ಪ್ರಮುಖ ವ್ಯಕ್ತಿಗಳು ರೇರ್ ಅಡ್ಮಿರಲ್ SJ ಕುಮಾರನ್, ಫ್ಲಾಗ್ ಆಫೀಸರ್ಸ್ ಕಮಾಂಡಿಂಗ್ ಪಶ್ಚಿಮ ನೌಕಾ ಪ್ರದೇಶ ಶ್ರೀಲಂಕಾ, INS ನಿರೀಕ್ಷಕಕ್ಕೆ ಭೇಟಿ. ಕಾರ್ಯತಂತ್ರದ ಮಹತ್ವ, ಮಹಾಸಾಗರ್ ದೃಷ್ಟಿಕೋನ, ಮ್ಯೂಚುಯಲ್ ಅಂಡ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಅಂಡ್ ಗ್ರೋತ್ ಅಕ್ರಾಸ್ ರೀಜನ್ಸ್ಗೆ ಅನುಗುಣ. IOR ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಶಾಂತಿ, ಸ್ಥಿರತೆ, ಬದ್ಧತೆ. ಪರಸ್ಪರ ಕಾರ್ಯಸಾಧ್ಯತೆ, ಭಾರತ ಶ್ರೀಲಂಕಾ ನೌಕಾಪಡೆಗಳ ನಡುವೆ ತಾಂತ್ರಿಕ ಪ್ರಾವೀಣ್ಯತೆ ಮತ್ತು ಕಾರ್ಯಾಚರಣಾ ಪರಿಣತಿ ವಿನಿಮಯ. 4ನೇ ಆವೃತ್ತಿ ದ್ವಿಪಕ್ಷೀಯ ರಕ್ಷಣಾ ಸಹಕಾರ ನಿರಂತರ ವೃದ್ಧಿ. ಪರೀಕ್ಷೆಗೆ ಮುಖ್ಯವಾದ ಅಂಕಗಳು ನೋಡೋದಾದ್ರೆ ಡಿವೆಕ್ಸ್ 2026 ಆವೃತ್ತಿ. ಇದು 4ನೇದು. ದಿನಾಂಕ ಯಾವಾಗ ನಡೆದಿದ್ದು 21ರಿಂದ 28 ಏಪ್ರಿಲ್ 2026. ಸ್ಥಳ ಕೊಲಂಬೋ, ಶ್ರೀಲಂಕಾದಲ್ಲಿ ನಡೆದಿರೋದು. ಭಾರತದ ಹಡಗು ಭಾಗವಹಿಸಿದೆ. ಅದು ಯಾವುದು ಅಂದ್ರೆ INS ನಿರೀಕ್ಷಕ DSRV. ಡೈವ್ ಆಳ 55 ಮೀಟರ್ಗಿಂತ ಹೆಚ್ಚು. ಹಡಗು ಅವಶೇಷ SS ವೋಸ್ಟರ್ ಮತ್ತು SS ಪಿರ್ಸೂಲ್ WWR ಆಗಿರೋದು. BHISM ಪೂರ್ಣ ರೂಪ ನೋಡೋದಾದ್ರೆ ಭಾರತ್ ಹೆಲ್ತ್ ಇನಿಷಿಯೇಟಿವ್ ಫಾರ್ ಸಹಯೋಗ, ಹಿತ ಅಂಡ್ ಮೈತ್ರಿ. ಮಹಾಸಾಗರ್ ಪೂರ್ಣ ರೂಪ ಮ್ಯೂಚುಯಲ್ ಅಂಡ್ ಹೋಲಿಸ್ಟಿಕ್ ಅಡ್ವಾನ್ಸ್ಮೆಂಟ್ ಫಾರ್ ಸೆಕ್ಯೂರಿಟಿ ಅಂಡ್ ಗ್ರೋತ್ ಅಕ್ರಾಸ್ ರೀಜನ್ ಶ್ರೀಲಂಕಾ ರೇರ್ ಅಡ್ಮಿರಲ್ SJ ಕುಮಾರ. ಇನ್ನು ಎರಡನೇ ಪ್ರಶ್ನೆ, UCLA 2026 ವರದಿಯ ಪ್ರಕಾರ ಮೀಥೇನ್ ಹೊರಸೂಸುವಿಕೆಯಲ್ಲಿ 4ನೇ ಸ್ಥಾನದಲ್ಲಿರುವ ಭಾರತದ ಕಸದ ತಾಣ ಯಾವುದು? ಆಪ್ಷನ್ ಎ ಕಂಜುಮಾರ್ಗ್ ಮುಂಬೈ, ಆಪ್ಷನ್ ಬಿ ಜವಾಹರ್ ನಗರ ಸಿಕಂದರಾಬಾದ್, ಆಪ್ಷನ್ ಸಿ ಡಿಯೋನಾರ್ ಮುಂಬೈ, ಆಪ್ಷನ್ ಡಿ ಗಾಜಿಪುರ್ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಜವಾಹರ್ ನಗರ ಸಿಕಂದರಾಬಾದ್.
ಇದು ಪ್ರಮುಖ ಘಟನೆ ನೋಡಿದ್ರೆ ಇದರ ಅಧ್ಯಯನ ಸ್ಪಾಟ್ಲೈಟ್ ಆನ್ ದ ಟಾಪ್ 25 ಮೀಥೇನ್ ಪ್ಲಮ್ಸ್ ಇನ್ 2025 ಲ್ಯಾಂಡ್ ಫೈಲ್ಸ್ ಆಗಿರುತ್ತೆ. ನಡೆಸಿದವರು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲ್ಸ್ ಸ್ಟಾಪ್ ಮೀಥೇನ್ ಪ್ರಾಜೆಕ್ಟ್. ಪ್ರಕಟಣೆ 22 ಏಪ್ರಿಲ್ 2026ರಲ್ಲಿ. ಡೇಟಾ ಮೂಲ ಕಾರ್ಬನ್ ಮ್ಯಾಪರ್ ಪ್ಲಾನೆಟ್ ಲ್ಯಾಬ್ಸ್ ಟ್ಯಾನೆಗರ್ ಒಂದು ಉಪಗ್ರಹ ನಾಸಾ MIT ಸಾಧನ. ಮುಖ್ಯ ಸಂಶೋಧನೆ ಭಾರತದ 2 ಕಸದ ತಾಣಗಳು ವಿಶ್ವದ 25 ಅತಿದೊಡ್ಡ ಮೀಥೇನ್ ಹೊರಸೂಸುವ ತಾಣಗಳಲ್ಲಿ ಸ್ಥಾನ. ಭಾರತದ ತಾಣಗಳು ಶ್ರೇಯಾಂಕ ಮತ್ತು ಹೊರಸೂಸುವಿಕೆ. ಜವಾಹರನಗರ ಲ್ಯಾಂಡ್ಫಿಲ್ ಸಿಕಂದರಾಬಾದ್ ತೆಲಂಗಾಣ ಇದು 5.9 ಟನ್, ಇದು 4ನೇ ಸ್ಥಾನವಾಗಿದೆ. 12 ಸ್ಥಾನ ಬಂದು ಕಂಜುಮಾರ್ಗ್ ಲ್ಯಾಂಡ್ಫಿಲ್ ಮುಂಬೈ ಮಹಾರಾಷ್ಟ್ರ 4.9 ಟನ್, ಇದು 12ನೇ ಸ್ಥಾನದಲ್ಲಿದೆ. ಇದರ ಅಧ್ಯಯನ ವ್ಯಾಪ್ತಿ ನೋಡೋದಾದ್ರೆ ಒಟ್ಟು ಪ್ಲಮ್ 2994 ಮೀಥೇನ್ ಪ್ಲಮ್ ಪತ್ತೆಯಾಗಿದೆ. ತಾಣ 707 ಕಸದ ತಾಣಗಳು ಲ್ಯಾಂಡ್ಫಿಲ್ ಮತ್ತೆ ಡಂಪ್ ಸೈಟ್. ದೇಶಗಳು 18 ದೇಶಗಳಲ್ಲಿ 25 ಅತಿದೊಡ್ಡ ಹೊರಸೂಸುವ ತಾಣಗಳು. ಭಾರತ, ಬ್ರೆಜಿಲ್, ಚೀಲಿ ಜೊತೆ 2 ತಾಣ ಅತಿ ಹೆಚ್ಚಾಗಿದೆ. ಮೀಥೇನ್ ಬಗ್ಗೆ ವೈಜ್ಞಾನಿಕದ ಸಂಗತಿ ನೋಡೋದಾದ್ರೆ ಇದು ಜಾಗತಿಕ ತಾಪಮಾನಕ್ಕೆ ಕೊಡುಗೆ. ಮೀಥೇನ್ ಕೈಗಾರಿಕಾ ಪೂರ್ಣ ಕಾಲದಿಂದ 30% ತಾಪಮಾನ ಹೆಚ್ಚಳ ಕಾರಣ CO2 ನಂತರ 2ನೇ ಸ್ಥಾನದಲ್ಲಿದೆ. ತೀವ್ರತೆ 20 ವರ್ಷದ ಅವಧಿಯಲ್ಲಿ CO2ಗಿಂತ 86 ಪಟ್ಟು ಪ್ರಬಲ ಹಸಿರುಮನೆ ಅನಿಲ. ಆಯುಷ್ಯ ವಾತಾವರಣದಲ್ಲಿ 12 ವರ್ಷ ಇರುತ್ತದೆ, ಆದರೆ ಅಲ್ಪಾವಧಿ ಪರಿಮಾಣ ತೀವ್ರ. ಹೋಲಿಕೆ 5 ಟನ್ ಪರ್ ಗಂಟೆ ಹೊರಸೂಸುವಿಕೆಯು 10 ಲಕ್ಷ SUV ಕಾರುಗಳು ಅಥವಾ 500 ಮೆಗಾವ್ಯಾಟ್ಸ್ ಕಲ್ಲಿದ್ದಲು ಸ್ಥಾವರಕ್ಕೆ ಸಮವಾಗಿರುತ್ತದೆ. ಲ್ಯಾಂಡ್ಫಿಲ್ ಮೀಥೇನ್ ಯಾಕೆ ಅಪಾಯಕಾರಿ ನೋಡೋದಾದ್ರೆ ಉತ್ಪಾದನೆ ಆಹಾರ ತ್ಯಾಜ್ಯ, ಕಾಗದ, ತೋಟದ ಕಸ ಆಮ್ಲಜನಕವಿಲ್ಲದೆ ಕೊಳೆತಾಗ ಅನೇರೋಬಿಕ್ ಡಿಕಾಂಪೋಸಸ್ ಆಗುತ್ತೆ. ಅದಕ್ಕೇನೆ ಇದು ಅಪಾಯಕಾರಿ. ಸಮಸ್ಯೆ ಏನಾಗೋದು? ವೈಜ್ಞಾನಿಕ ವಿನ್ಯಾಸ ಮೀಥೇನ್ ಕ್ಯಾಪ್ಚರ್ ವ್ಯವಸ್ಥೆ ಇಲ್ಲದಿದ್ದರೆ ನಿರಂತರ ಹೊರಸೂಸುವಿಕೆ. ಭಾರತದ ಸವಾಲು ಡಿಯೋನಾರ್ ಕಂಜುಮಾರ್ಗ್ನಂತರ ದೊಡ್ಡ ಡಂಪಿಂಗ್ ಗ್ರೌಂಡ್ಗಳು, ಬೆಂಕಿ, ವಿಷಕಾರಿ ಹೊರಸೂಸುವಿಕೆ, ವೈಜ್ಞಾನಿಕ ಸಂರಕ್ಷಣೆ ಕೊರತೆ. ನಿರ್ವಾಹಕ ಕಂಪನಿಗಳು UCAEV ವರದಿಯ ಪ್ರಕಾರ ಪೊಟೆನ್ಷಿಯಲ್ ರೆಸ್ಪಾನ್ಸಿಬಲ್ ಆಪರೇಟರ್ಸ್ ಸಿಕಂದರಾಬಾದ್, ರಾಮ್ಕಿ ಎನ್ವಿರೋ ಎಂಜಿನಿಯರ್ಸ್, ಮುಂಬೈ ಆಂಥೋನಿ ವೇಸ್ಟ್ ಹ್ಯಾಂಡ್ಲಿಂಗ್ ಸೆಲ್ ಲಿಮಿಟೆಡ್. ನನ್ನ 3ನೇ ಪ್ರಶ್ನೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ 2026 ಥೀಮ್ ಏನು? ಆಪ್ಷನ್ ಎ ಗ್ರಾಮೋದಯ ಸೇ ಭಾರತ್ ಉದಯ, ಆಪ್ಷನ್ ಬಿ ಸಶಸ್ತ್ರ ಪಂಚಾಯತ್ ಸರ್ವಾಂಗೀಣ ವಿಕಾಸ, ಆಪ್ಷನ್ ಸಿ ಆತ್ಮನಿರ್ಭರ ಪಂಚಾಯತ್, ಆಪ್ಷನ್ ಡಿ ಡಿಜಿಟಲ್ ಗ್ರಾಮ. ಸರಿಯಾದ ಉತ್ತರ ಆಪ್ಷನ್ ಬಿ ಸಶಕ್ತ ಪಂಚಾಯತ್ ಸರ್ವಾಂಗೀಣ ವಿಕಾಸ. ಅದರ ಪ್ರಮುಖ ವಿವರ ನೋಡೋದಾದ್ರೆ ದಿನಾಂಕ ಇದು ಏಪ್ರಿಲ್ 24 ರಂದು ಶುಕ್ರವಾರ 2026ರಂದು ಇದನ್ನು ಸೆಲೆಬ್ರೇಟ್ ಮಾಡಲಾಗಿದೆ. ಆಚರಣೆ ಇದು 17ನೇ ರಾಷ್ಟ್ರೀಯ ಪಂಚಾಯತ್ ದಿನವಾಗಿತ್ತು. ಆಯೋಜಕರು ಪಂಚಾಯತ್ ರಾಜ್ ಸಚಿವಾಲಯ, ಸ್ಥಳ ವಿಜ್ಞಾನ ಭವನ, ನವದೆಹಲಿ. ಮೂಲ ಆಚರಣೆ 2010. ಅಂದಿನಿಂದ ಪ್ರಧಾನಿ ಡಾ. ಮನಮೋಹನ್ ಸಿಂಗ್ ಘೋಷಣೆ ಮಾಡಿದರು. 2026ರ ಥೀಮ್ ನೋಡೋದಾದ್ರೆ ಸಶಕ್ತ ಪಂಚಾಯತ್ ಸರ್ವಾಂಗೀಣ ವಿಕಾಸ ಅಂದ್ರೆ ಎಂಪವರ್ಡ್ ಪಂಚಾಯತ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಮುಖ್ಯ ಒತ್ತು ಸ್ಥಳೀಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ತ್ವರಿತಗೊಳಿಸುವುದು, ಡಿಜಿಟಲ್ ಆಡಳಿತ, ಗ್ರಾಮ ಸ್ವರಾಜ್ ಮೂಲಕ ಪಾರದರ್ಶಕತೆ, ದಕ್ಷತೆ. 2047ರ ವಿಕಾಸ ಭಾರತ ಗುರಿಗೆ ಪಂಚಾಯತ್ಗಳ ಕೊಡುಗೆ, ಆತ್ಮನಿರ್ಭರ ಭಾರತ ಮತ್ತು ಗ್ರಾಮ ಸ್ವರಾಜ್ ಸಹಕಾರ. ಇತಿಹಾಸ ಪಂಚಾಯತ್ ಪದ ಪಂಚ್ 5 ಆಯುಕ್ತ ಸಭೆ, ಗ್ರಾಮದ ಹಿರಿಯ ಸಭೆ. ಸಂವಿಧಾನಿಕ ಸ್ಥಾನಮಾನ 83ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ 1992 ಜಾರಿ ಬಂದಿದ್ದು 24 ಏಪ್ರಿಲ್ 1993. ಅಧಿನಿಯಮ ಸಂವಿಧಾನಕ್ಕೆ ಭಾಗ 9 ಮತ್ತು 11ನೇ ಅಧಿಸೂಚನೆ ಸೇರ್ಪಡೆಯಾಗಿದೆ. ಭಾಗ
ಪಾರ್ಟ್ 9 11 ಶೆಡ್ಯೂಲಲ್ಲಿ ಸೇರಿಸಲಾಗಿದೆ. ರಚನೆ 3ನೇ ಹಂತದ ವ್ಯವಸ್ಥೆ ಗ್ರಾಮ ಪಂಚಾಯತ್, ಪಂಚಾಯತ್ ಸಮಿತಿ, ಜಿಲ್ಲಾ ಪರಿಷತ್ ಅಂತ 3 ಹಂತದ ವ್ಯವಸ್ಥೆ ಆಗಿದೆ. ಅದ್ರ ಮಹತ್ವ ನೋಡೋದಾದ್ರೆ ತಳಮಟ್ಟದ ಪ್ರಜಾಪ್ರಭುತ್ವ, ಗ್ರಾಮೀಣದ ಭಾರತದಲ್ಲಿ ಸ್ವಯಂ ಆಡಳಿತ ಸ್ಥಾಪನೆ, ವಿಕೇಂದ್ರೀಕರಣ, ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾವಣೆ, ಮಹಿಳಾ ಮೀಸಲಾತಿ, ಕನಿಷ್ಠ 33% ಸ್ಥಾನಗಳು ಮಹಿಳೆಯರಿಗೆ, 33 ವರ್ಷ ಪೂರ್ಣ 2026ರಲ್ಲಿ 83ನೇ ತಿದ್ದುಪಡಿಗೆ 33 ವರ್ಷ 2026 ಆಚರಣೆ ಪ್ರಮುಖ ಅಂಶಗಳು ನೋಡೋದಾದ್ರೆ ಇದು ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2026 ಹಣಕಾಸು ಪ್ರೋತ್ಸಾಹ 50 ಲಕ್ಷದಿಂದ 5 ಕೋಟಿವರೆಗೆ ಆಗಿದೆ. ಪ್ರಮುಖ ವರ್ಗ ದೀನ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ್ ವಿಕಾಸ ಪುರಸ್ಕಾರ, ಕಾರ್ಬನ್ ನ್ಯೂಟ್ರಲ್ ಅಥವಾ 100% ಡಿಜಿಟಲ್ ಸಾಕ್ಷರತೆ ಸಾಧಿಸಿ ಗ್ರಾಮಗಳಿಗೆ. ಹೊಸ ಬಿಡುಗಡೆಗಳು ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ 2.0 ವರದಿ, ಮೇರಿ ಪಂಚಾಯತ್, ಮೇರಿ ದಾರೋ 3 ಪುಸ್ತಕಗಳು ಯಾವುದು ಅಂದರೆ ಗ್ರಾಮೀಣ ಪರಂಪರೆ ತ್ರಿಪುರ, ತಿರುಪತಿ ಗ್ರಾಮೀಣ ಪರಂಪರೆ, ಉತ್ತರ ಕಾಶಿ, ಸೌಮ್ಯ ಕಾಶಿ, ಹಿಮಾಲಯ ಪರಂಪರೆಯ ಆತ್ಮ. ಸ್ವಾಮಿತ್ವ 2.0 ಇದೇನು 2026 ಇಯರ್ ಆಫ್ ಸ್ಯಾಚುರೇಷನ್ ಎಂದು ಘೋಷಣೆ. ಡ್ರೋನ್ ಮ್ಯಾಪಿಂಗ್ ಮತ್ತು ಆಸ್ತಿ ಕಾರ್ಡ್ ವಿತರಣೆ ಹಲವು ರಾಜ್ಯಗಳಲ್ಲಿ ಪೂರ್ಣಗೊಳ್ಳುವ ಹಂತ ಆಗಿದೆ. ಇನ್ನು ಜಮ್ಮು ಕಾಶ್ಮೀರ ಆಚರಣೆಯಲ್ಲಿ 4291 ಗ್ರಾಮ ಪಂಚಾಯತ್ಗಳಲ್ಲಿ ಕಾರ್ಯಕ್ರಮವಾಗಿದೆ. ನಶಾ ಮುಕ್ತ ಅಭಿಯಾನ 100 ದಿನಗಳಲ್ಲಿ ಕ್ರಿಯಾ ಯೋಜನೆ, ಎಸ್ಡಿಜಿ, OSR, PAI ಮೇಲೆ ಗ್ರಾಮ ಸಭೆಗಳಾಗಿದೆ. ಪರೀಕ್ಷೆಗೆ ಮುಖ್ಯವಾದ ಅಂಕಗಳು ನೋಡೋದಾದ್ರೆ ರಾಷ್ಟ್ರೀಯ ಪಂಚಾಯತ್ ದಿನ ಪ್ರತಿ ವರ್ಷ ಏಪ್ರಿಲ್ 24ರಂದು ಸೆಲೆಬ್ರೇಟ್ ಮಾಡ್ತಾರೆ. 2026 ಥೀಮು ಸಶಕ್ತ ಪಂಚಾಯತ್ ಸರ್ವೀಕರಣ ವಿಕಾಸ. ಇದು 73ನೇ ತಿದ್ದುಪಡಿ ಆಗಿದೆ 24 ಏಪ್ರಿಲ್ 1993ರಲ್ಲಿ. ಮೊದಲ ಆಚರಣೆ 2010 ಸಚಿವಾಲಯ ಪಂಚಾಯತ್ ರಾಜ್ ಸಚಿವಾಲಯದಡಿ ಬರುತ್ತೆ. ಈ ಗ್ರಾಮ ಸ್ವರಾಜ್ ಪಂಚಾಯತ್ ಡಿಜಿಟಲ್ ಆಡಳಿತ ವೇದಿಕೆ, PAI 2.0 ಪಂಚಾಯತ್ ಅಡ್ವಾನ್ಸ್ಮೆಂಟ್ 2.0, ಸ್ವಾಮಿತ್ವ 2.0 ಅಂದರೆ ಇಯರ್ ಆಫ್ ಸ್ಯಾಚುರೇಷನ್ 2026 ಪ್ರಶಸ್ತಿ ಮೊತ್ತ 50 ಲಕ್ಷಕ್ಕಿಂತ 5 ಕೋಟಿವರೆಗೆ ಇರುತ್ತೆ. JNK ಪಂಚಾಯತ್ 4291 ಗ್ರಾಮ ಪಂಚಾಯತ್ ಇದೆ. ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋದಲ್ಲ. ಅಲ್ಲಿವರೆಗೂ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಕೊಡಿ. ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೂಡ ಕೊಡಿ. ಥ್ಯಾಂಕ್ ಯು.